ನಗರ ದೇವತೆ ಕುಕ್ಕಟೇಶ್ವರಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮಂಗಳವಾರ ಜರುಗಿತು. ಹೊಳಲ್ಕೆರೆಯ ಈ ಜಾತ್ರೆಯು ಹಿಂದಿನಿಂದಲೂ ಕುಕ್ಕಟೇಶ್ವರಿ ಹೊರಬೀಡು ಎಂದು ಕರೆಯಲ್ಪಡುತ್ತೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ಮತ್ತು ಕುಕ್ಕಟೇಶ್ವರಿ ದೇವಿಯ ಭವ್ಯ ಮೆರವಣಿಗೆಯೊಂದಿಗೆ ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಕುಕ್ಕಟೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಿಎಸ್ ರುದ್ರಪ್ಪನವರು ಮಾತನಾಡಿ, ದೇವಿಯ ಅಪ್ಪಣೆ ಪಡೆದು ನೂತನ ದೇವಸ್ಥಾನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಅಪ್ಪಣೆ ನೀಡಿದ್ದಾರೆ. ದೇವಸ್ಥಾನ ನಿರ್ಮಾಣಕ್ಕೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ. ತನು ಮನ ಧನ ಸಹಾಯ ಕೋರಲಾಗಿದೆ ಎಂದು ತಿಳಿಸಿದರು. ಯಾವುದೇ ಕಷ್ಟ ಇರ್ಬೋದು, ಮಕ್ಕಳಿಗಾಗಿರ್ಬೋದು, ಊರಿನಾಗಿರ್ಬೋದು, ಕಾಯಿಲೆಗಳಿರ್ಬೋದು, ಪ್ರತಿಯೊಂದು ಕಷ್ಟವನ್ನು ಶ್ರೀ ಕುಕ್ಕಟೇಶ್ವರಿ ಹೊಸ ಸಂವಿಧಾನವನ್ನು ನಿರ್ಮಾಣ ಮಾಡಬೇಕಂತೇಳಿ ಸಮಿತಿಯವರ ಅಮ್ಮನ ಆದೇಶದ ಮೇರೆಗೆ ಸಮಿತಿಯವರು ತೀರ್ಮಾನವನ್ನು ಮಾಡಿ ಸುಮಾರು 3 ರಿಂದ 4 ಕೋಟಿ ವೆಚ್ಚದ ಈ ಸಂವಿಧಾನವನ್ನು ನಿರ್ಮಾಣ ಮಾಡಬೇಕು. ಫೆಬ್ರವರಿ 7ಕ್ಕೆ ಪೂಜೆ ಇದೆ, ಭೂತಲ ಕಟ್ಟಡದ ಪೂಜೆ ಇದೆ. ವಿಶೇಷ ಬೆಳ್ಳಿ ರಥಗಳನ್ನು ಕರೆಸಿ MP, MLA, MLC MLAಗಳನ್ನು ಕರೆಸಿ ಅದನ್ನು ವಿಶೇಷ ಮುನ್ಸಿಪಾಲ್ ಪುರಸಭೆಯ ಎಲ್ಲ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಊರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕನ್ನಡಕ್ಕೆ ಸಹಕರಿಸಬೇಕು. ಪುರಸಭೆ ಅಧ್ಯಕ್ಷರಾದ ವಿಜಯ್ ಸಿಂಹ ಕಾಟ್ರೋತ್, ರಾಮಚಂದ್ರ, ಚಂದ್ರಶೇಖರ್, ಧನಂಜಯ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ವರದಿ ನಾಗರಾಜ್ ಹದಡಿ, ಹೊಳಲ್ಕೆರೆ.